ಹರಿ ಓಂ. ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಚಿಕ್ಕಣ್ಣ ಗುರುಜಿ. ಸುಮಾರು ಜನ ದೇವರ ಅಥವಾ ಗುರುಗಳ ಅನುಗ್ರಹ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಕೇಳಿದ್ರು. ಅವ್ರಿಗೆ ನಾನು ಈ ವಿಡಿಯೋನಲ್ಲಿ ಕೂಲಂಕುಷವಾಗಿ ವಿಚಾರಗಳನ್ನ ಕೊಟ್ಟಿದ್ದೀನಿ. ಇದರಲ್ಲಿ ಅವ್ರಿಗೆ 2-3 ಮಾರ್ಗಗಳನ್ನ ನಾನು ಕೊಟ್ಟಿದ್ದೆ. ನಿಮ್ಗೆ ಯಾರಿಗೇ ಆಗ್ಲಿ ದೇವರ ಅಥವಾ ಗುರುಗಳ ಒಂದು ಅನುಗ್ರಹ ಆಗ್ಬೇಕು ಅಂತಂದ್ರೆ ಇದರಲ್ಲಿ ಇರ್ತಕ್ಕಂಥ 9 ಬಗೆಗಳಲ್ಲಿ ಕನಿಷ್ಠ 1 ಅಥವಾ 2 ಪಾಲಿಸ್ಬೇಕು. ಹಾಗಾದ್ರೆ ಬನ್ನಿ, ಯಾವುದು ಈ 9 ಬಗೆಗಳು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಇದರ ಉಲ್ಲೇಖ ಇದನ್ನ ನಾವು ನವವಿಧವಾದ ಭಕ್ತಿ ಮಾರ್ಗಗಳು ಅಂತ ಕರಿತೀವಿ. ಇದರ ಉಲ್ಲೇಖ ಮೊದಲನೇದಾಗಿ ಭಾಗವತ ಪುರಾಣದ 7ನೇ ಸ್ಕಂದದ 5ನೇ ಅಧ್ಯಾಯದ 23ನೇ ಶ್ಲೋಕದಲ್ಲಿ ನಾವು ನೋಡಬಹುದು. ಶ್ರವಣಂ ಕೀರ್ತನಂ ವಿಷ್ಣೋಃ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮ ನಿವೇದನಂ. ಇದು ಅಲ್ಲಿರ್ತಕ್ಕಂಥ ಶ್ಲೋಕ. ಇದರಲ್ಲಿ 9 ವಿಧವಾಗಿ ನಾವು ಹೇಗೆ ಭಗವಂತನ ಅಥವಾ ಗುರುಗಳ ಅನುಗ್ರಹವನ್ನ ಪಡಿಬಹುದು ಅನ್ನೋದ್ರ ಬಗ್ಗೆ ಮೊದಲನೇದಾಗಿ ಇಲ್ಲಿ ನಾವು ಉಲ್ಲೇಖನ ನೋಡ್ತೀವಿ. ಇನ್ನ ಎರಡನೇ ಉಲ್ಲೇಖ ಅಂತಂದ್ರೆ ಶಿರ್ಡಿ ಶ್ರೀ ಸಾಯಿ ಸಂಸ್ಥಾನದ ಹೇಮಾಟ್ ಪಂತು ಅವರು ಬರೆದಿರತಕ್ಕಂಥ ಮೂಲ ಕೃತಿಯಲ್ಲಿ ಶ್ರೀ ಸಾಯಿ ಸಚ್ಚರಿತೆಯ 21ನೇ ಅಧ್ಯಾಯದಲ್ಲೂ ಸಹ ಈ 9 ನವವಿಧ ಮಾರ್ಗಗಳಲ್ಲಿ ಭಗವಂತನ ಅಥವಾ ಗುರುಗಳ ಒಂದು ಅನುಗ್ರಹ ಪಡೆಯೋದನ್ನ ಅವರು ತಿಳಿಸ್ಕೊಟ್ಟಿದ್ದಾರೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಉಲ್ಲೇಖದ ಬಗ್ಗೆ ಆಯ್ತು. ಈಗ ನಾವು ಒಂದೊಂದಾಗಿ ನಾವು ಹೇಗೆ ಭಗವಂತನನ್ನ ನಾವು ಮೆಚ್ಚಿಸಿ ಅನುಗ್ರಹನ ಪಡಿಬಹುದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇದು ಸರ್ವೇ ಸಾಮಾನ್ಯವಾಗಿ ಎಲ್ಲಾ ಜನಾಂಗದ ಜನರು ಇದನ್ನ ಆಚರಣೆ ಮಾಡಬಹುದು. ಇದಕ್ಕೆ ಜಾತಿ ಭೇದ ಇಲ್ಲ, ಲಿಂಗ ಭೇದ ಇಲ್ಲ. ಇನ್ನು ನೀವು ಏನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ, ಬನ್ನಿ ಈಗ ಒಂದೊಂದಾಗಿ ಈ ನವವಿಧವಾದ ಭಕ್ತಿ ಮಾರ್ಗಗಳನ್ನ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಶ್ರವಣ. ಶ್ರವಣ ಅಂತಂದ್ರೆ ಭಗವಂತನ ಕೀರ್ತನೆಗಳನ್ನ ಕೇಳ್ತಕ್ಕಂಥದ್ದು, ಕತೆಗಳನ್ನ, ಪುರಾಣಗಳನ್ನ ಕೇಳ್ತಕ್ಕಂಥದ್ದು, ಭಗವಂತನ ಬಗ್ಗೆ ಪ್ರವಚನಗಳು ಮಾಡಿರ್ತಕ್ಕಂಥ ಗುರುಗಳ ಪ್ರವಚನಗಳನ್ನ ಅದನ್ನ ಗುರುಗಳ ಬಾಯಿಯಿಂದ ಅದು ಕೇಳ್ತಕ್ಕಂಥದ್ದು, ಇದು ಶ್ರವಣ. ಇದರಲ್ಲಿ 9 ವಿಧಾನದಲ್ಲಿ ಯಾವುದು ಒಂದನ್ನ ಆಯ್ಕೆ ಮಾಡಿಕೊಂಡು ಅದರಲ್ಲಿ ಆಳವಾಗಿ ಹೋದಾಗ ಆ ಒಂದು ಹಂತವನ್ನ ತಲುಪಿದಾಗ ಖಂಡಿತವಾಗೂ ಗುರುಗಳ ಅಥವಾ ದೈವದ ಅನುಗ್ರಹ ಖಂಡಿತ ಆಗತ್ತೆ ಸ್ನೇಹಿತರೆ. ಇಲ್ಲಿ ಶ್ರವಣ ಅಂದ್ರೆ ಇದು ಕೀರ್ತನೆಗಳ ಕೇಳ್ತಕ್ಕಂಥದ್ದು, ಪವಾಡಗಳನ್ನ ಕೇಳ್ತಕ್ಕಂಥದ್ದು, ಅವರ ಒಂದು ಚರಿತ್ರೆಯನ್ನ ಕೇಳ್ತಕ್ಕಂಥದ್ದು, ಯಾವುದು ಬೇಕಾದ್ರೂ ಆಗ್ಬೋದು. ಭಗವಂತನ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಅದನ್ನ ಕೇಳ್ತಕ್ಕಂಥದ್ದನ್ನ ನಾವು ಶ್ರವಣ ಮಾರ್ಗ, ಇದು ಮೊದಲನೆಯ ಒಂದು ಭಕ್ತಿ ಮಾರ್ಗ. ಇನ್ನು ಎರಡನೇದಾಗಿ ಕೀರ್ತನೆ. ಏನಪ್ಪಾ ಇದು ಕೀರ್ತನೆ ಅಂತಂದ್ರೆ ಹೃದಯಾಂತರಾಳದಿಂದ ಆ ಮನಸ್ಸಿನಲ್ಲಿ ಭಗವಂತನನ್ನ ತುಂಬಿಕೊಂಡು ನಾವು ಸಂತೋಷದಿಂದ ಮೈ ಮರೆತು ನಾವು ಭಗವಂತನ ಕೀರ್ತನೆಗಳನ್ನ ಅಥವಾ ಜಪ ಮಾಡ್ತಕ್ಕಂಥದ್ದು, ಅಥವಾ ಕೀರ್ತನೆ ಭಜನೆ ಹಾಡುಗಳು ಹೇಳ್ತಕ್ಕಂಥದ್ದು, ಅಥವಾ ಶ್ಲೋಕಗಳನ್ನ, ಕವಚಗಳನ್ನ, ರಕ್ಷಾ ಕವಚಗಳನ್ನ ಓದ್ತಕ್ಕಂಥದ್ದು, ಅಥವಾ ಸಹಸ್ರನಾಮ ಸ್ತೋತ್ರಗಳನ್ನ ಓದ್ತಕ್ಕಂಥದ್ದು. ಅದರಲ್ಲಿ ವಿಷ್ಣು ಸಹಸ್ರನಾಮ ಆಗ್ಬೋದು, ಲಲಿತಾ ಸಹಸ್ರನಾಮ ಆಗ್ಬೋದು, ಅಥವಾ ಇತರೆ ಯಾವ್ದಾದ್ರು ಸಹಸ್ರನಾಮ ಆಗ್ಬೋದು. ಅವೆಲ್ಲವೂ ಈ ಎರಡನೇ ಭಾಗದಲ್ಲಿ ಬರುತ್ತೆ, ಈ ಎರಡನೇ ವಿಧದ ಆ ಭಾಗದಲ್ಲಿ ಬರುತ್ತೆ. ಕೀರ್ತನ ಅಂದ್ರೆ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ ಸ್ನೇಹಿತರೆ. ಈಗ ಮೂರನೇದು ಸ್ಮರಣೆ. ಅಂದ್ರೆ ಈಗ ನಾವು ಬೆಳಗ್ಗೆ ಎದ್ದ ತಕ್ಷಣ ನಾವೇನ್ ಮಾಡ್ತೀವಿ ಅಂತಂದ್ರೆ ನಮ್ಮ ಎರಡೂ ಹಸ್ತಗಳನ್ನ ಉಚ್ಕೊಂಡು ಒಂದ್ಸರಿ ನೋಡಿ ಭಗವಂತನನ್ನ ಪ್ರಾರ್ಥನೆ ಮಾಡ್ತೀವಿ. ಭಗವಂತನ ಅಥವಾ ಗುರುಗಳ ಒಂದು ಫೋಟೋ ದರ್ಶನ ಮಾಡ್ತೀವಿ. ದಿನದ ಯಾವುದೇ ಒಂದು ಸಮಯದಲ್ಲಿ ಮಧ್ಯದಲ್ಲಿ ನಿಮಗೆ ಮನಸ್ಸಿಗೆ ಅನ್ನಿಸ್ದಾಗ ಆ ಭಗವಂತನ ನಾಮಸ್ಮರಣೆಯನ್ನ ಮನಸ್ಸಿನಲ್ಲೇ ಮಾಡ್ಕೊಳ್ತಕ್ಕಂಥದ್ದು. ಈಗ ನೀವು ಶ್ರೀರಾಮರನ್ನ ಪೂಜಿಸ್ತಾ ಇದ್ರೆ ಅಥವಾ ಅವರು ನಿಮ್ಮ ಇಷ್ಟ ದೇವರಾಗಿದ್ರೆ
ಶ್ರೀರಾಮ ಅಂತ ಒಮ್ಮೆ ನೆನೆಸ್ಕೊಳ್ತಕ್ಕಂಥದ್ದು, ಅದು ಸ್ಮರಣೆ. ಒಂದು ಕಣ್ಮುಚ್ಚಿ ಆ ಎದೆಯಿಂದ ಅದನ್ನ ಭಾವಿಸ್ಕೊಂಡು ಶ್ರೀರಾಮ ಸ್ವಾಮಿ ಅಂತ ಕಲ್ಪನೆ ಮಾಡ್ಕೊಳ್ತಕ್ಕಂಥದ್ದು, ಅಥವಾ ಇತರೆ ದೇವರು ಯಾವುದು ಬೇಕಾದ್ರೂ ಆಗ್ಬೋದು, ಅಥವಾ ಗುರುಗಳ ಸ್ಮರಣೆ ಸಹ ಆಗತ್ತೆ. ಇನ್ನು ನಾಲ್ಕನೇದಾಗಿ ಪಾದ ಸೇವೆ. ಈ ಪಾದ ಸೇವೆ ಅಂತ ಬಂದಾಗ ಸ್ವಾಮಿಯ ಅಂದ್ರೆ ದೇವರ, ಅಥವಾ ಇಲ್ಲಿ ಮೊದಲನೇದಾಗಿ ನಾನು ದೇವರ ಬಗ್ಗೆ ಹೇಳ್ಬಿಡ್ತೀನಿ. ಸೊ ಪಾದ ಸೇವೆ ದೇವರದು ಅಂತ ಅಂದಾಗ ನಾವು ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಮಾಡಿಸ್ತಕ್ಕಂಥದ್ದು, ಅದು ಸೇವೆ ಆಗತ್ತೆ. ಅಥವಾ ಒಂದು ಅರ್ಚನೆ ಮಾಡಿಸ್ತಕ್ಕಂಥದ್ದು, ಇದು ಪಾದ ಸೇವೆ. ಅಂದ್ರೆ ಅರ್ಚಕರ ಮುಖೇನ ನಾವ್ ಏನು ದೇವಸ್ಥಾನಗಳಲ್ಲಿ ನಾವು ಪೂಜೆ ಮಾಡಿಸ್ತೀವಿ, ಒಂದು ಸಂಕಲ್ಪ ಮಾಡಿಸಿ ಒಂದು ಕುಂಕುಮಾರ್ಚನೆಯನ್ನು ನಾವು ಮಾಡಿಸಬಹುದು, ಅಥವಾ ಪಂಚಾಮೃತ ಅಭಿಷೇಕವನ್ನ ಮಾಡಿಸ್ಬೋದು, ಅಥವಾ ಒಂದು ಅಲಂಕಾರದ ಸೇವೆಯನ್ನ ನಾವು ಮಾಡಿಸ್ಬೋದು. ನಾವು ಏನು ಭಗವಂತನಿಗೆ ನಾವು ಸಮರ್ಪಣೆ ಮಾಡ್ತೀವಿ, ಅದು ಪಾದಕ್ಕೆ ಸಮರ್ಪಣೆ ಮಾಡ್ತಕ್ಕಂಥದ್ದು ಒಂದು ಸೇವೆ. ಅದನ್ನ ನಾವು ಪಾದ ಸೇವೆ ಅಂತ ಕರಿತೀವಿ. ಇದು ನಾಲ್ಕನೇ ವಿಧಾನ. ಇನ್ನು ಐದನೇದು ಅಂತಂದ್ರೆ ಅರ್ಚನೆ. ಇದು ಅರ್ಚನೆ ಅಂತ ಅಂದಾಗ, ಇದು ನಾನು ಹಿಂದೆ ಹೇಳ್ದಂಗ ಭಗವಂತನ ಹತ್ರ ಒಂದು ಅಷ್ಟೋತ್ತರ ಅರ್ಚನೆ ಮಾಡಿಸ್ತಕ್ಕಂಥದ್ದು ಅದು ಅಂತ ತಪ್ಪು ತಿಳ್ಕೋಬಾರ್ದು. ಇಲ್ಲಿ ಒಂದು ನಾಲ್ಕನೇದಕ್ಕೂ ಪಾದ ಸೇವೆಗೂ ಐದನೇದಕ್ಕೂ ಏನಪ್ಪ ವ್ಯತ್ಯಾಸ ಅಂತಂದ್ರೆ, ನಾಲ್ಕನೇದರಲ್ಲಿ ನಾವು ಅರ್ಚಕರ ಮುಖೇನ ನಾವು ಒಂದು ಸೇವೆ ಮಾಡ್ತೀವಿ. ಅದರಲ್ಲಿ ನಾನೊಂದು ವಿಚಾರ ಹೇಳೋದನ್ನ ಮರ್ತಿದ್ದೆ. ಇನ್ನು ಗುರುಗಳಿಗೆ ಪಾದ ಸೇವೆ ಅಂತ ಅಂದಾಗ, ಗುರುಗಳ ಒಂದು ಸೇವೆ ಅಂದ್ರೆ ಪಾದ ಒತ್ತುವಂತಹ ಸೇವೆ ಮಾಡಬಹುದು, ಅಥವಾ ಗುರುಪಾದಕ ಪೂಜೆಯನ್ನ ಮಾಡಿಸ್ತಕ್ಕಂಥದ್ದು, ಅದು ಪಾದ ಸೇವೆ ಆಗತ್ತೆ. ಅಥವಾ ಗುರುಗಳು ಕುಳಿತುಕೊಳ್ತಕ್ಕಂಥ ಆಸನವನ್ನ ಅದನ್ನ ಶುದ್ಧಿ ಮಾಡ್ತಕ್ಕಂಥದ್ದು, ಅವರು ಬರುವ ಹಾಗೆ ಆ ಜಾಗವನ್ನ ಸ್ವಚ್ಛ ಮಾಡ್ತಕ್ಕಂಥದ್ದು, ಇದೆಲ್ಲ ಪಾದ ಸೇವೆಗೆ ಬರುತ್ತೆ. ಇದೇ ಕೆಲಸಗಳನ್ನ ನೀವು ಒಂದು ದೇವಸ್ಥಾನದಲ್ಲಿಯೂ ಸಹ ಮಾಡಬಹುದು. ಅಂದ್ರೆ ದೇವಸ್ಥಾನನ ಶುದ್ಧಿಗೊಳಿಸ್ತಕ್ಕಂಥದ್ದು ಅವೆಲ್ಲಾನು ಸೇವೆಗೆ ಬಂದ್ಬಿಡತ್ತೆ. ಈ ಐದನೇದು ಅರ್ಚನೆ ಅಂತ ಬಂದಾಗ, ನಾವು ಅಂದ್ರೆ ಇನ್ನೊಬ್ಬರ ಸಹಾಯ ಇಲ್ಲದೆ ನಾವು ಖುದ್ದಾಗಿ ನಾವು ಭಗವಂತನನ್ನ ಪೂಜೆ ನಾವೇನ್ ಮಾಡ್ತೀವಿ, ಅದು ಈ ಅರ್ಚನೆ ಒಂದು ಭಾಗಕ್ಕೆ ಬರುತ್ತೆ. ಇದು ಪ್ರತಿಯೊಬ್ರು ನೀವುಗಳೆಲ್ಲರೂ ಮನೆಗಳಲ್ಲಿ ಭಗವಂತನ ಪೂಜೆ ಮಾಡ್ತಿರಲ್ವಾ, ಇದು ಐದನೇ ಒಂದು ಭಕ್ತಿ ಮಾರ್ಗ. ಇದು ಕೆಲವರು ಸಾಧಾರಣವಾಗಿ ಸಂಕ್ಷಿಪ್ತವಾಗಿ ಸರಳವಾಗಿ ಪೂಜೆ ಮಾಡಬಹುದು. ಇನ್ ಕೆಲವರು ಶಾಸ್ತ್ರೋಕ್ತವಾಗಿ ಷೋಡಶೋಪಚಾರ ಪೂಜೆಗಳನ್ನ ಸಹ ಮಾಡಬಹುದು. ಯಾವುದೇ ಆಗ್ಲಿ ಆ ಅಂತರಾಳದ ಒಂದು ಭಕ್ತಿ ಭಾವ ಮುಖ್ಯ. ಅದು ಇದನ್ನ ನೀವು ಭಗವಂತನ ಸೇವೆ ಅರ್ಚನೆ ಮಾಡ್ತಕ್ಕಂಥದ್ದು, ನೀವೇ ಖುದ್ದಾಗಿ ಪೂಜೆ ಮಾಡತಕ್ಕಂಥದ್ದು ಅನ್ನೋದು ಬರುತ್ತೆ ಇದರಲ್ಲಿ. ಇನ್ನ ಆರನೇದೇನಪ್ಪಾ ಅಂತಂದ್ರೆ ವಂದನ. ನೋಡಿ ಸ್ನೇಹಿತರೆ, ಯಾವುದೇ ಒಂದು ಒಂದು ಫಂಕ್ಷನ್ ಆದಾಗ ಮೊದಲನೇದಾಗಿ ಸ್ವಾಗತ ಆಗತ್ತೆ, ಮತ್ತೆ ಭಾಷಣಗಳಾಗತ್ತೆ, ಒಂದು ಕಾರ್ಯಕ್ರಮದ ಮುಖ್ಯ ಘಟ್ಟ ಆಗತ್ತೆ. ಕೊನೆಯದಾಗಿ ನಾವು ವಂದನಾರ್ಪಣೆ ಅಂತ ನಾವು ಇಟ್ಕೊಂಡಿರ್ತೀವಿ. ಏನ್ ಮಾಡ್ತೀವಿ ನಾವು ವಂದನಾರ್ಪಣೆಯಲ್ಲಿ? ಆ ಬಂದಂತ ಮುಖ್ಯ ಅತಿಥಿಗಳಾಗ್ಬೋದು, ಅಧ್ಯಕ್ಷರಾಗ್ಬೋದು, ಎಲ್ಲರಿಗೂ ಒಂದು ತುಂಬು ಹೃದಯದ ಧನ್ಯವಾದಗಳನ್ನ ನಾವು ಅರ್ಪಿಸ್ತೀವಿ. ಅದೇ ರೀತಿಯಾಗಿ ಭಗವಂತನಿಗೆ ಅವನು ಕರುಣಿಸಿರ್ತಕ್ಕಂಥ ಈ ಜೀವನಕ್ಕೆ ಅವರು ಕರುಣಿಸಿರ್ತಕ್ಕಂತಹ ಒಂದು ಯಾವುದೇ ಒಂದು ಅನುಕೂಲಗಳಿರ್ಬೋದು, ನಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗೋ ತರ ಮಾಡಿದ್ದಾರೆ, ಅದಕ್ಕೆ ನಾವು ಕೃತಜ್ಞತಾ ಪೂರ್ವಕವಾಗಿ ಒಂದು ಧನ್ಯವಾದಗಳನ್ನ ಅರ್ಪಿಸ್ತಕ್ಕಂಥದ್ದು. ಇದು ಆರನೇ ಒಂದು ಮಾರ್ಗ. ನಾವು ಎಷ್ಟು ನಾವು ಧನ್ಯವಾದಗಳನ್ನ ಗುರುಗಳಿಗಾಗ್ಲಿ ಅಥವಾ ಭಗವಂತನ ಅರ್ಪಿಸ್ತೀವಿ, ಅಷ್ಟು ನಾವು ಹತ್ರ ಹಾಕ್ತಾ ಹೋಗ್ತೀವಿ ಸ್ನೇಹಿತರೆ. ಇನ್ನ ಏಳನೇದಾಗಿ ದಾಸ್ಯ. ದಾಸ್ಯ ಅಂತಂದ್ರೆ ಇದು ಬೇರೆ ಅರ್ಥವನ್ನ ಕಲ್ಪಿಸ್ಕೋಬಾರದು ಇಲ್ಲಿ. ದಾಸರಾಗಿರ್ತಕ್ಕಂಥದ್ದು, ಅಥವಾ ಸೇವೆ, ನಾವು ಸೇವಕರಾಗಿ ನಮ್ಮನ್ನೇ ನಾವು ತೊಡಗಿಸ್ಕೊಳ್ತಕ್ಕಂಥದ್ದು ಅನ್ನೋ ಅರ್ಥದಲ್ಲಿ ನಾವು ತಗೋಬೇಕಾಗತ್ತೆ. ಈ ದಾಸ್ಯ ಏನಪ್ಪಾ ಅಂತಂದ್ರೆ, ನಾನು ಆಗ್ಲೇ ಹೇಳ್ದಂಗೆ ಒಂದು ಭಗವಂತನ ನಾನು ಸೇವಕ. ಭಗವಂತನ ಒಂದು ಏನು ಆ ಗುರುಗಳ ಒಂದು ಆಸೆ ಇದೆ, ಅಥವಾ ಗುರುಗಳ ಒಂದು ಧ್ಯೇಯ ಏನಿದೆ, ಅದನ್ನ ನಾನು ಪಾಲನೆ ಮಾಡ್ತಕ್ಕಂಥದ್ದು. ಇಲ್ಲಿ ಭಗವಂತನ ಒಂದು ಅಂಶ ಬಂದಾಗ, ಅದು ದೇವ ಆಗಿರ್ಬೋದು, ದೇವಿ ಆಗಿರ್ಬೋದು, ಅವರ ಸೇವೆ ಮಾಡ್ತಕ್ಕಂಥದ್ದು, ದೇವಸ್ಥಾನ ಶುಚಿ ಮಾಡ್ತಕ್ಕಂಥದ್ದು, ಅಲಂಕಾರಕ್ಕೆ ವಸ್ತುಗಳನ್ನ ತಂದ್ಕೊಡ್ತಕ್ಕಂಥದ್ದು, ಅಲ್ಲಿರ್ತಕ್ಕಂಥ ಪುರೋಹಿತರಿಗೆ ಏನಾದ್ರು ಸಹಾಯ ಮಾಡ್ತಕ್ಕಂಥದ್ದು, ಅಭಿಷೇಕಕ್ಕೆ ಹಣ್ಣುಗಳನ್ನ ಹಚ್ಚಿಬಿಟ್ಟು ಕೊಡ್ತಕ್ಕಂಥದ್ದು, ಈ ರೀತಿ ಒಂದು ಸೇವೆ. ಅಂದ್ರೆ ಅಲ್ಲಿ ದೇವಸ್ಥಾನದಲ್ಲಿ ಪ್ರಸಾದ ಇದ್ರೆ ಪ್ರಸಾದ ಹಂಚುವಂತಹ ಸೇವೆಗಳನ್ನ ಮಾಡ್ತಕ್ಕಂಥದ್ದು. ನಾನು ಭಗವಂತನ ಸೇವಕ, ಭಗವಂತನ ಕೆಲಸ ನನ್ನ ಕೆಲಸ ಅಂತ ನಾವು ಯಾವುದು ಮಾಡಕ್ ಹೋಗ್ತೀವಿ, ಅದು ಈ ದಾಸ್ಯ ಭಾಗದಲ್ಲಿ ಬರುತ್ತೆ.
ಏಳನೆಯ ಭಕ್ತಿ ಮಾರ್ಗವಾಗಿದೆ ಸ್ನೇಹಿತರೆ. ಇನ್ನು ಎಂಟನೇದಾಗಿ ಸಖ್ಯ ಅಂತ ಕರಿತೀವಿ. ಏನಪ್ಪಾ ಅಂತಂದ್ರೆ ಗುರುಗಳಾಗ್ಲಿ ಅಥವಾ ಯಾವುದೇ ಒಂದು ಇಷ್ಟ ದೇವತಾ ಆಗ್ಲಿ ಭಗವಂತನನ್ನ ನಮ್ಮ ಸ್ನೇಹಿತರಾಗಿ ಆಪ್ತ ಸ್ನೇಹಿತರಾಗಿ ನಾವು ಭಾವನೆ ಇಟ್ಕೊಂಡು ನಾವು ಭಗವಂತನ ಜೊತೆಗೆ ಮಾತಾಡಬಹುದು. ನಾವು ಆ ಸ್ನೇಹದ ಈಗ ಕೃಷ್ಣ ಸುಧಾಮದ ಸ್ನೇಹದ ಒಂದು ಪ್ರಸಂಗ ನಿಮಗೂ ಗೊತ್ತಿರತ್ತೆ. ಸೊ ಆ ರೀತಿ ಒಂದು ಭಗವಂತನಿಗೆ ನಮ್ಮನ್ನು ನಾವು ಅರ್ಪಿಸ್ಕೊಂಡಾಗ ಭಗವಂತನ ಜೊತೆಗೆ ನಾವು ಸ್ನೇಹಿತರಾಗಿದ್ದಾಗ ಖಂಡಿತವಾಗೂ ನಮಗೆ ಅನುಗ್ರಹ ಸಿಗತ್ತೆ. ಇದಕ್ಕೆ ಉದಾಹರಣೆ ಏನು ಅಂತಂದ್ರೆ ಸುಧಾಮನ ಕತೆ ಇದು ಉದಾಹರಣೆ. ಅದು ಎಷ್ಟೇ ಇದಾದ್ರೂ ನೋವು ತಿಂದ್ರೂ ಆ ಒಂದು ಸ್ನೇಹಿತ ಅನ್ನೋದನ್ನ ಮರೆಯೋದಿಲ್ಲ. ಕೃಷ್ಣ ಪರಮಾತ್ಮರು ಅಷ್ಟೇ, ಆಮೇಲೆ ಸುಧಾಮರು ಅಷ್ಟೇ. ಇದು ಆ ಒಂದು ಉತ್ತಮವಾದ ಉದಾಹರಣೆ ಅಂತ ನಾನು ಹೇಳಕ್ ಬಯಸ್ತೀನಿ. ಆದ್ರಿಂದ ಭಗವಂತನನ್ನೇ ನಾವು ಸ್ನೇಹಿತ ಅಂತ ಭಾವಿಸಿ ನಾವು ಇರ್ತಕ್ಕಂಥದ್ದು, ಅಥವಾ ನಾವು ಫೋಟೋ ಮುಂದೆ ನಿಂತ್ಕೊಂಡು ನಮ್ಮ ಫ್ರೆಂಡ್ ಭಗವಂತನೇ ನಮ್ಮ ಸ್ನೇಹಿತ ಅಂತ ಅನ್ಕೊಂಡು ನಾವು ಮುಚ್ಚುಮರೆ ಇಲ್ದಂಗೆ ಮನಸ್ಸು ಬಿಚ್ಚಿ ಆ ಫೋಟೋ ಮುಂದೆ ನಾವು ಮಾತಾಡ್ತಕ್ಕಂಥದ್ದು. ಇನ್ನು ಕೆಲವರು ಅದನ್ನ ಅಪಹಾಸ್ಯ ಮಾಡ್ಬೋದು, ಆದರೆ ಈ ಒಂದು ಕನೆಕ್ಷನ್ ಅಂತ ಏರ್ಪಡತ್ತೆ ಸ್ನೇಹಿತರೆ. ಯಾಕೆಂದ್ರೆ ನಾವು ಆಧ್ಯಾತ್ಮಿಕದಲ್ಲಿ ಮುಂದೆ ಹೋಗ್ತಾ 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 ಆಧ್ಯಾತ್ಮಿಕ ಸಾಧಕರಲ್ಲಿ ಇದು ಒಂದು ವಿಧಾನವನ್ನ ಅವರು ಅಳವಡಿಸ್ಕೊಳ್ತಾರೆ. ಅದನ್ನ ಕನೆಕ್ಷನ್ ಅಂತ ಕರಿತೀವಿ. ಇನ್ನು ಒಂಬತ್ತನೇದಾಗಿ ಆತ್ಮ ನಿವೇದನೆ. ಏನಪ್ಪಾ ಅಂದ್ರೆ ಭಗವಂತನಿಗೆ ನಾವು ಸಂಪೂರ್ಣವಾಗಿ ನಾವು ಅರ್ಪಿಸ್ಕೊಳ್ತಕ್ಕಂಥದ್ದು. ಏನಪ್ಪಾ ಕಂಪ್ಲೀಟ್ ಸರೆಂಡರ್ ಅಂತ ಅಂದಾಗ ನಮ್ಮಲ್ಲಿ ಇರತಕ್ಕಂತ ತನು ಮನ ಧನ ಎಲ್ಲವೂ ನಿನ್ನದೇ ಸ್ವಾಮಿ ಅಂತ ಅಂದ್ಬಿಟ್ಟು ಗುರುಗಳಿಗಾಗ್ಲಿ ಅಥವಾ ಭಗವಂತನಿಗಾಗ್ಲಿ ನಮ್ಮನ್ನ ನಾವು ಅರ್ಪಿಸ್ಕೊಳ್ತಕ್ಕಂಥದ್ದು. ಗೊತ್ತಾಯ್ತಲ್ಲ ಸ್ನೇಹಿತರೆ? ಈ 9 ವಿಧಾನಗಳಲ್ಲಿ ಕನಿಷ್ಠ ಯಾವುದಾದ್ರೂ ಒಂದು ಅಥವಾ ಎರಡನ್ನಾದ್ರೂ ನೀವು ಆರಿಸ್ಕೊಳ್ಳಿ. ಆಲ್ರೆಡಿ ಈಗ ಸುಮಾರಷ್ಟು ಜನ ಎರಡಂತೂ ಮಾಡ್ತಾ ಇರ್ತಾರೆ. ಅರ್ಚನೆ ಅಂದ್ರೆ ಮನೆಯಲ್ಲಿ ಪೂಜೆ ಮಾಡ್ತಕ್ಕಂಥದ್ದು, ಸ್ಮರಣೆ. ಇವೆರಡು ನೀವು ಮಾಡ್ತಾ ಇದ್ರೆ ಅದನ್ನೇ ದಯವಿಟ್ಟು ಕಂಟಿನ್ಯೂ ಮಾಡಿ. ಆದ್ರೆ ನಿಮ್ಮ ಒಂದು ಮನಸ್ಸಿನ ಒಂದು ಶುದ್ಧತೆಯನ್ನ ಕಾಪಾಡಿಕೊಂಡು ಆ ಒಂದು ಆ ಪ್ರಾರ್ಥನೆ ಮಾಡತಕ್ಕಂಥ ಸಮಯದಲ್ಲಿ, ಆ ಸೇವೆ ಮಾಡ್ತಕ್ಕಂಥ ಸಮಯದಲ್ಲಿ ಮನಸ್ಸಿನಲ್ಲಿ ಇತರೆ ಆಲೋಚನೆಗಳು ಬರಬಾರದು. ಇನ್ನೊಬ್ಬರ ನಿಂದನೆ ಮಾಡ್ದಂಗೆ, ಇನ್ನೊಬ್ಬರನ್ನ ಒಂದು ತೆಗಳದಂಗೆ ಆ ಶುದ್ಧವಾದ ಮನಸ್ಸನ್ನ ಇಟ್ಕೊಂಡು ನೀವು ಸ್ಮರಣೆ ಮಾಡಿ ಅಥವಾ ಒಂದು ಜಪ ಮಾಡಿ, ಕೀರ್ತನೆಯನ್ನ ಮಾಡಿ, ಸೇವೆ ಮಾಡಿ, ಅರ್ಚನೆ ಮಾಡಿ, ಪಾದ ಸೇವೆ ಮಾಡಿ, ಯಾವುದಾದ್ರೂ ಮಾಡಿ, ಖಂಡಿತವಾಗೂ ಈ ಹಂತ ಹಂತವಾಗಿ ನಾವು ಇದರಲ್ಲಿ ಮುಳುಗ್ತಾ ಹೋಗ್ತಾ ಹೋಗ್ತಾ ಭಗವಂತನ ಅನುಗ್ರಹ ಖಂಡಿತವಾಗೂ ಆಗತ್ತೆ. ಯಾವ ರೀತಿ ಭಗವಂತನ ಅನುಗ್ರಹ ಆಗತ್ತೆ ಅನ್ನೋದು ಕೆಲವರು ಪ್ರಶ್ನೆ ಕೇಳಬಹುದು ಅಥವಾ ಮನಸ್ಸಿನಲ್ಲಿ ಉದ್ಭವಿಸಿರಬಹುದು. ನೋಡಿ ಸ್ನೇಹಿತರೆ, ನೀವು ಭಗವಂತನನ್ನ ನಂಬಿದಾಗ ಅದು ನೇರವಾಗಿ ಭಗವಂತ ಬರದೇ ಇದ್ರೂ ಆ ಭಗವಂತನ ಸೇವಕ ಇನ್ನೊಬ್ಬನ್ನ ನಿಮಗೆ ಹೆಲ್ಪ್ ಮಾಡೋದಕ್ಕೆ ಕಳಿಸ್ತಾರೆ. ನೀವು ಅನ್ಕೊಂಡಿರುವಂತದ್ದು ಕೆಲಸಗಳಿಗೆ ಯಾರೋ ಮುಖಾಂತರ ಏನೋ ಒಂದು ನಿಮ್ಗೆ ಲಿಂಕ್ ಸಿಗತ್ತೆ, ಅಥವಾ ನಿಮ್ಮ ಕನಸಿನಲ್ಲಿ ಒಂದು ಭಗವಂತನ ದರ್ಶನ ಆಗಿ ನಿಮ್ಮ ಆತ್ಮತೃಪ್ತಿ, ಮನಸ್ಸಂತೋಷ ಆಗ್ತಕ್ಕಂಥದ್ದು, ಅಥವಾ ನೀವು ಈ 9 ವಿಧವಾದಂತಹ ಭಕ್ತಿ ಮಾರ್ಗಗಳಲ್ಲಿ ಯಾವುದನ್ನಾದ್ರೂ ನೀವು ಅಳವಡಿಸ್ಕೊಂಡಿದ್ರೆ ಆ ಒಂದು ಸಮಯದಲ್ಲಿ ಆ ಒಂದು ನೀವು ಆ ಧ್ಯಾನದಲ್ಲಿದ್ದಾಗ ಅಥವಾ ಜಪ ಮಾಡಬೇಕಾದಾಗ ಏನೋ ಒಂದು ಹೇಳ್ಕೊಳ್ಳದಾಗೆ ಆನಂದ ಆಗತ್ತಲ್ಲ ನೋಡ್ರಿ, ಅದು ಭಗವಂತನ ಒಂದು ಕರುಣೆ ನಿಮ್ಮೇಲ್ ಆಗಿದೆ ಅಂತ ಅರ್ಥ. ಯಾವಾಗ ಒಂದು ಎದೆಯ ಅಂತರಾಳದಿಂದ ಒಂದು ಸಂತೋಷ ವ್ಯಕ್ತಪಡಿಸಕ್ಕಾಗತ್ತೆ, ಅದು ವಿನಾಕಾರಣ ಆಗ್ತಕ್ಕಂಥ ಸಂತೋಷ. ಇದನ್ನ ಬ್ಲಿಸ್ಫುಲ್ನೆಸ್ ಅಂತ ಕರಿತೀವಿ, ಅಥವಾ ಆತ್ಮದ ಒಂದು ಸಂತೋಷ, ಆತ್ಮಾನಂದ ಅಂತ ಕರಿತೀವಿ. ಇದು ಕೆಲವರಿಗೆ ಮೆಡಿಟೇಷನ್ ಅಲ್ಲಿ ತುಂಬಾ ಆಳವಾಗಿ ಆಲ್ಫಾ ಬೀಟಾ ಆ ಸ್ಟೇಟ್ ದಾಟಿ ಮೆಡಿಟೇಷನ್ ಮಾಡ್ತಾರೆ. ಅದು ಒಂದು ಸಮಾಧಿ ಮೆಡಿಟೇಷನ್ ಅಂತ. ಅದರಲ್ಲಿ ಕೆಲವರಿಗೆ ಈ ಅನುಭವಗಳಾಗತ್ತೆ. ಅಥವಾ ಭಕ್ತಿಯಲ್ಲೇನೆ ಆಳವಾಗಿ ಕೀರ್ತನೆಗಳನ್ನ ಭಜನೆಗಳನ್ನ ಮಾಡಿಕೊಂಡು ತನ್ನನ್ನು ತಾನೂ ಮರೆತು ಅದರಲ್ಲಿ ಇರ್ತಕ್ಕಂಥವ್ರಿಗೂ ಈ ಅನುಭವ ಆಗತ್ತೆ. ಉದಾಹರಣೆಗೆ ಮೀರಾಬಾಯಿ ಅವರು ಭಕ್ತಿಯಲ್ಲಿ ಎಷ್ಟು ಆಳವಾಗಿದ್ದು ಕೀರ್ತನೆಗಳನ್ನ ಮಾಡ್ತಿದ್ರು ಅಂದ್ರೆ ಅವ್ರಿಗೆ ಅದರಲ್ಲಿ ಎಷ್ಟು ತಲ್ಲೀನರಾಗ್ತಿದ್ರು, ಆ ಆನಂದವನ್ನ ಪಡಿತಾ ಇದ್ರು. ಇನ್ನು ಪೂಜೆಗಳಲ್ಲಿ ಮಾಡ್ಬೇಕಾದ್ರೆ ನಾವು ರಾಘವೇಂದ್ರ ಸ್ವಾಮಿ ಅವರ ಒಂದು ಇತಿಹಾಸವನ್ನ ನಾವು ತಗೊಂಡಾಗ ಅವರು ಮಾಡ್ತಾ ಇದ್ದಾಗ, ಪೂಜೆ ಮಾಡ್ತಾ ಇದ್ದಾಗ ಅನುಗ್ರಹ ಆಗ್ತಕ್ಕಂಥದ್ದು, ಅಥವಾ ಕನಕದಾಸರಿರ್ಬೋದು, ಪುರಂದರದಾಸರಿರ್ಬಹುದು, ಹಾಗೆ ಒಬ್ಬೊಬ್ರು ಒಂದೊಂದು ಭಕ್ತಿ ಮಾರ್ಗವನ್ನ ಆಯ್ಕೆ ಮಾಡಿಕೊಂಡು ಇನ್ನ ಮದರ್ ತೆರೇಸಾ ಅವರು ಸೇವೆ ಮಾಡೋದ್ರಲ್ಲೇನೆ
ಅವರು ಭಗವಂತನನ್ನ ಕಾಣ್ತಾ ಇದ್ರು. ಇದರಲ್ಲಿ ಪಾದ ಸೇವೆ ಅಂತಂದ್ರೆ ನಾನು ಯಾರಿಗ ನಾನು ಸೇವೆ ಮಾಡ್ತೀನಿ ಅದರಲ್ಲೇ ನಾನು ಭಗವಂತನನ್ನ ಕಾಣ್ತೀನಿ ಅನ್ನೋ ಒಂದು ಮನೋಭಾವನ ಇಟ್ಕೊಂಡು ಆ ಸೇವೆ ಮಾಡಿದಾಗ ಖಂಡಿತ ಒಂದು ನೇರವಾಗಿ ಅಥವಾ ಅಂದ್ರೆ ಡೈರೆಕ್ಟ್ ಆಗಿ ಅಥವಾ ಇಂಡೈರೆಕ್ಟ್ ಆಗಿ ನಮಗೆ ಅನುಗ್ರಹ ಖಂಡಿತ ಆಗತ್ತೆ. ಗೊತ್ತಾಯ್ತಲ್ಲ ಸ್ನೇಹಿತರೆ? ಇದ್ರಲ್ಲಿ ಯಾವ್ದಾದ್ರು ಅಳವಡಿಸ್ಕೊಂಡಿದ್ರಿ, ಆಲ್ರೆಡಿ ನೀವು ಅಳವಡಿಸ್ಕೊಂಡಿದ್ರೆ ಇನ್ನಷ್ಟು ಇದರನ್ನ ಅರ್ಥ ಮಾಡಿಕೊಂಡು ಇನ್ನೂ ಬೇಕಾದ್ರೆ ಈ ವಿಡಿಯೋನ 1 ಅಥವಾ 2 ಸರಿ ಕೇಳಿ ಇದನ್ನ ಪಾಲನೆ ಮಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಹರಿ ಓಂ. ನಮಸ್ಕಾರ ಸ್ನೇಹಿತರೆ.